ಹೆಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಸುತ್ತೆ. ಸೊ ಹಿಂದೆ ನೋಡ್ಬೋದು ಸುತ್ತ ಬರೀ ಗಣಪತಿಗಳಿರೋದು. ಸೊ ಗಣಪತಿ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ಎಲ್ಲಿ ಅಂತ ಅಂದರೆ ಲಕ್ಷ್ಮೀ ಪಾಟ್ರಿ ಆ್ಯಂಡ್ ಐಡಲ್ಸ್ ಅಂದ್ಬಿಟ್ಟು ಇದು ಎಲ್ಲಿದೆ ಅಂತ ಅಂದರೆ ಮಲ್ಲೇಶ್ವರಮಲ್ಲಿ. ಸೊ ಇವ್ರದ್ದು ಆಲ್ರೆಡಿ ಒನ್ ಇಯರ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ ಇವ್ರದ್ದು, ಅಂದರೆ ಲೈಕ್ ಅಂಗಡಿದು. ಸೊ ಇನ್ನೊಂದು ವಿಡಿಯೋ ಬಂದಿದ್ದೀನಿ ಮಾಡೋಕ್ಕೆ. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಹಾಗೆ ಓನರ್ನ ಮಾತಾಡ್ಸ್ಕೊಂಡು ಹೋಗೋಣ. ಸೊ ಅಂಗಡಿ ಹೆಸರು ಬಂದು ಶ್ರೀ ಲಕ್ಷ್ಮೀ ಪಾಟ್ರಿ ಆ್ಯಂಡ್ ಐಡಲ್ಸ್ ಅಂದ್ಬಿಟ್ಟು ಇದು ಎಲ್ಲಿರೋದು ಅಂತ ಅಂದರೆ 8th ಕ್ರಾಸ್ ಮಲ್ಲೇಶ್ವರಮಲ್ಲಿರೋದು. ಸೊ ಬನ್ನಿ ಇವಾಗ ನಮ್ಮ ಓನರ್ನ ಮಾತಾಡ್ಸೋಣ. ಹಲೋ, ಹಾಯ್ ಅಂಕಲ್, ಹೇಗಿದ್ದೀರಾ? ಸರ್ ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಈ ಸತಿ ಏನೇನು ವೆರೈಟೀಸ್ ಅಂಕಲ್? ಸರ್ ಈ ವರ್ಷ ಕೆಲವೊಂದು ಹೊಸ ಐಟಮ್ ನಮ್ಮಲ್ಲಿ ಬಂದಿದೆ. ಓಕೆ. ಇನ್ನೊಂದು ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಇದು ಫ್ಯಾನ್ಸಿ ಗಣೇಶ, ಬಟ್ ಮಣ್ಣಿಂದು POP ಯಾವ್ದು ನಮ್ಮ ಹತ್ರ ಇಲ್ಲ. ಸರಿ. ಹೋದ ವರ್ಷಕ್ಕಿಂತ ಈ ವರ್ಷ ಇಂಪ್ರೂವ್ಮೆಂಟ್ ಏನಾಗಿದೆ ಅಂದ್ರೆ ಕೆಲವೊಂದು ಗಣೇಶಗಳು ನಾವೇ ಖುದ್ದಾಗಿ ಪೇಂಟ್ ಮಾಡಿಸಿದೀವಿ. ಹೌದಾ? ಸೊ ಪೇಂಟಿಂಗ್ ಡಿಫ್ರೆನ್ಸ್ ಇರುತ್ತೆ, ಕ್ವಾಲಿಟಿ ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಚೆನ್ನಾಗಿದೆ. ಓಕೆ. ಸ್ವಲ್ಪ ಬೇಗನೆ ಬಂದ್ರೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ಓಕೆ ಅಂಕಲ್, ಇವಾಗ ನಮ್ದು ವಿಡಿಯೋ ಹೊಸದಿದ್ದು ವಿಡಿಯೋ ಅಲ್ಲ ನಿಮ್ಮ ಇದರಲ್ಲಿ. ನಿಮ್ ಬಗ್ಗೆ ಹೇಳ್ಕೊಳ್ಳಿ, ನಿಮ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ಸರ್ ಹುಡ್ದಾಗಿಂದ ಇದನ್ನೇ ನೋಡಿರೋದು. ನಮ್ಮ ತಾತ ಅಜ್ಜಿ ಮಾಡಿ, ನಮ್ಮ ತಂದೆ ತಾಯಿ ಮಾಡಿ, ಈಗ ನಾವು ಮಾಡ್ತಿರೋದು. ಓಕೆ. ಸೊ ಇದು ನಮ್ಗೇನು ಹೊಸದೇನಲ್ಲ ಇದು. ಸರಿ. ಏನಂದ್ರೆ ಅವಾಗ ಬರೀ ಇಲ್ಲಿರೋ ಲೋಕಲ್ ಮೈಸೂರು ಗಣೇಶ ಅಂತಂದು ಮಾರ್ತಾ ಇದ್ರು. ಓಕೆ. ಅದಾದ್ಮೇಲೆ ಮಧ್ಯದಲ್ಲಿ POP ಬಂತು. POP ಪ್ರಾಬ್ಲಮ್ ಅಂತ ಹೇಳಿ POP ಯಾವ್ದು ನಾವು ತರಿಸ್ತಾ ಇಲ್ಲ. ಓಕೆ. ಸೊ ನಮ್ದೇನಿದೆ 101% ಎಕೋ ಫ್ರೆಂಡ್ಲಿ. ಓಕೆ. ಪ್ಲಸ್ ಆರಾಮ್ಸೆ ನೀವು ಮನೆಯಲ್ಲೇ ಇಟ್ಟು ಒಂದು ಬಕೆಟ್ ಅಲ್ಲಿ ಕರೆಸ್ಕೊಬಹುದು. ಓಕೆ. ನಿಮ್ದು ಲೊಕೇಶನ್ ಎಲ್ಲಿ ಬರುತ್ತೆ ಅಂಕಲ್? ಸರ್ ಲೊಕೇಶನ್ ಇದು ಬಂದ್ಬಿಟ್ಟು ಇನ್ ಬಿಟ್ವೀನ್ 8th and 10th ಕ್ರಾಸ್ ಬರುತ್ತೆ. ಸರಿ. ಆಶಾ ಫುಡ್ ಕ್ಯಾಂಪ್ ರೋಡ್ ಅನ್ಕೊಳ್ಳಿ, ಅಲ್ಲಿ ಶ್ರೀ ಆರ್ಗ್ಯಾನಿಕ್ ಅಂತ ಇದೆ, ಅದ್ರ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಬರುತ್ತೆ ಸರ್ ನಮ್ದು. ಹೌದಾ? ಓಕೆ. ಈ ಸತಿ ಎಷ್ಟು ಅಡಿಯಿಂದ ಎಷ್ಟು ಅಡಿ ತನಕ ಗಣಪತಿ? ಸರ್ ಯೂಶಲಿ ನಾವು 1/2 feet ಇಂದ ಅಪ್ ಟು 6 feet 7 feet ತನಕ ತರಿಸ್ತಾ ಇದ್ವಿ. ಓಕೆ. ಈ ವರ್ಷ ಬರೀ ಫ್ಯಾಮಿಲಿ ಮಾತ್ರ ಬರ್ಲಿ ಅಂತ ಹೇಳಿ ಬರೀ 1/2 feet ಇಂದ 2 feet ತನಕ ನಮ್ಮ ಹತ್ರ ಅವೈಲೇಬಲ್ ಸರ್. ಓಕೆ. 2 feet ತನಕ ನೋಡ್ಬೋದು ನೋಡಿ. 1/2 feet ಇಂದ 2 feet ತನಕ ಗಣಪತಿಗಳಿದೆ. ಅಂಕಲ್ ಟೋಟಲ್ ಎಷ್ಟು ಗಣಪತಿಗಳಿದೆ ನಿಮ್ಮ ಶಾಪಲ್ಲಿ? ಅಪ್ರಾಕ್ಸಿಮೇಟ್ ಒಂದು 450-500 ಪೀಸಸ್ ಇದೆ ಸರ್. 450-500 ಪೀಸಸ್. ಹೌದು ಸರ್. ಸೊ ಇವಾಗ ಬನ್ನಿ, ಇವಾಗ ಒಂದೊಂದು ಗಣಪತಿದು ರೇಟ್ ಏನು ಮತ್ತು ಅದರದ್ದು ಕ್ವಾಲಿಟಿ ಹೇಗಿದೆ. ಇವ್ರದ್ದು ಇನ್ನೊಂದು ಏನು ಅಂದರೆ ಈಕೋ ಫ್ರೆಂಡ್ಲಿ ಗಣಪತಿಗಳು. POP ಇಲ್ಲವೇ ಇಲ್ಲ ಇವ್ರ ಅಂಗಡಿಯಲ್ಲಿ, ಎಲ್ಲಾನು ಈಕೋ ಫ್ರೆಂಡ್ಲಿ. ಇವ್ರ ಅಂಗಡಿಯಲ್ಲಿ ಬರೀ ಗಣಪತಿಗಳಲ್ಲ, ನಿಮಗೆ ಕ್ಲೇಯಲ್ಲಿ ಮಾಡಿರೋ ಐಟಮ್ಗಳು ಸಿಗುತ್ತೆ. ಸೊ ಅಂಕಲ್ ಇವಾಗ ಫಸ್ಟ್ ಎಲ್ಲಿಂದ ತೋರಿಸ್ತೀರಾ? ಸರ್ ನಮ್ಮಲ್ಲಿ ಬೇಕಾ ಈ ಕಡೆ 1 feet ರೇಂಜ್ ಇದು. ಓಕೆ. 1 feet ಇದೆ, 14 inches ಇದೆ. ಇವೆಲ್ಲ 1 feet? ಅದೆಲ್ಲ 1 feet ಇದೆ, 14 ಇಂಚು ಇದೆ. ಓಕೆ. ಸೊ 1 feet ಬೇಸಿಕ್ ಪ್ರೈಸ್ ಏನು ಸರ್? 750 ಇಂದ 900 rupees ತನಕ ಬರುತ್ತೆ ಸರ್. ಅದು 750 ಇಂದ 900 rupees. ಹೌದು ಸರ್. 1 feet ಅದ್ರ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ. ಓಕೆ. ಈ ಪೇಂಟಿಂಗ್ ಎಲ್ಲ ಯಾವ ತರ ಅಂಕಲ್ ಇದು? ಕಂಪ್ಲೀಟ್ ಎಕೋ ಫ್ರೆಂಡ್ಲಿ ಸರ್. ಅದೆಲ್ಲ ವಾಟರ್ ಬೇಸ್ ಕಲರ್. ವಾಟರ್ ಬೇಸ್? ಓಕೆ. ಏನು ನಿಮ್ಗೆ ಹಾಮ್ ಆಗೋದು ಅಂತದೆಲ್ಲ ಏನಿಲ್ಲ. ಶೈನಿ ಲುಕ್ ಬರ್ತಿದೆಯಲ್ಲ ಅದಕ್ಕೆ ಕೇಳಿದೆ. ಶೈನಿಂಗ್ ಬಂದಿರೋದಕ್ಕೆ ಅದು ನಿಮ್ಗೆ ಲ್ಯಾಕ್ರಿಂಗ್ ಹಾಕಿರ್ತಾರೆ ಸರ್. ಯಾಕಂದ್ರೆ ವಾಟರ್ ಕಲರ್ ಬಂದಿದ್ದಾನೆ. ಓಕೆ. ನೀವು ಹಂಗೆ ಮುಟ್ರೆ ಕೈಗೆ ಅಂಟ್ಕೊಳ್ಳುತ್ತೆ. ಸರಿ ಸರಿ. ಸೊ ಅದು ಅಂಟ್ಕೋಕೂಡ್ದು ಅಂತ ಲ್ಯಾಕ್ರಿಂಗ್ ಅಂತ ಹೇಳಿ ಮಾಡಿರೋದು ಅಷ್ಟೇ ಸರ್. ಅದು ಓ ಶೈನಿಂಗ್ ಲುಕ್ ನಮ್ಮ POP ತರ ಬರೋದಕ್ಕೆ. POP ತರ ಬರೋದಕ್ಕೆ ಒಂದೇ ಅಲ್ಲ, ಪ್ಲಸ್ ಆ ಪೇಂಟ್ ಕೈಗೆ ಅಂಟ್ಕೋಕೂಡ್ದು ಅಂತ ಹೇಳಿ ಓಕೆ ಓಕೆ ಲ್ಯಾಕ್ರಿಂಗ್ ಮಾಡಿದ ಅಷ್ಟೇ ಸರ್. ಅಂಕಲ್ ಇನ್ನೂ ಒಂದು, ಇದು ಈ ಗಣಪತಿ ಎಷ್ಟೊತ್ತಾಗುತ್ತೆ ಕರ್ಗೋಗಕ್ಕೆ? ಸರ್ ಮ್ಯಾಕ್ಸಿಮಮ್ 2 hour ಅಲ್ಲಿ ಕರ್ಗೋಗುತ್ತೆ ಸರ್. 2 hours ಅಲ್ಲಿ. ನೀವು ನೈಟ್ ಬಕೆಟ್ ಅಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ಏನು ಇರಲ್ಲ, ಬರೀ ಅದು ಮಣ್ಣಾಗಿ ಇರುತ್ತೆ. ಓಕೆ. ಆ ಮಣ್ಣ ನಾವು ಪ್ಲಾಂಟ್ಸ್ ಗೆಲ್ಲ ಯೂಸ್ ಮಾಡ್ತೀವಿ. ಧಾರಾಳವಾಗಿ ಹಾಕಿ ಸರ್, ಗಿಡ ಹಾಕಿ ಸರ್, ಏನು ತೊಂದರೆ ಇಲ್ಲ. ಓಕೆ. ಸೊ ಇವಾಗ ಈ ಗಣಪತಿ ಆಯ್ತು ಅಂಕಲ್, ನೆಕ್ಸ್ಟ್ ಇದು ಯಾವ ರೇಂಜ್ ಇಂದ ಇದೆ? ಯಾವ್ದು ಸರ್? ಆ ಗಣಪತಿ ನಿಮ್ಗೆ 750 ರೂಪಾಯಿ ಹಿಡಿದು 900 ರೂಪಾಯಿ ತನಕ ಇದೆ. 900 ಇಂಚಸ್ 14 ಇಂಚಸ್ ಬರುತ್ತೆ. 12 ಇಂಚು 14 ಇಂಚು. ಮತ್ತೆ ಇನ್ನೊಂದು ಅಂಕಲ್, ನೀವು ಡೆಲಿವರಿ ಹೇಗೆ ಮಾಡ್ತೀರಾ? ಡೆಲಿವರಿ ಆಲ್ಮೋಸ್ಟ್ ಎಲ್ಲ ಬಂದು ಇಲ್ಲೇ ತಗೊಂಡೋಗ್ತದೆ ಸರ್. ಇನ್ ಕೆಲವೊಬ್ರಿಗೆ ಬೇಕು ಅಂದ್ರೆ ಈಗ ನೀಟಾಗಿ ಪ್ಯಾಕ್ ಮಾಡಿ ಏನೋ ಡೆನ್ಸೋ ಬುಕ್ ಮಾಡಿದ್ರೆ ಕಳಿಸ್ಬೋದು. ಓಕೆ. ಬೆಂಗಳೂರಲ್ಲಿ ಎಲ್ಲೇ ಇದ್ರು ಕಳಿಸ್ಕೊಡ್ತೀರಾ? ಕಳಿಸ್ಕೊಳ ಸರ್, ತೊಂದ್ರೆ ಇಲ್ಲ. ಡೆನ್ಸೋ ಬುಕ್ ಮಾಡ್ಕೊಡ್ತೀವಿ. ನೀಟ್ ಪ್ಯಾಕಿಂಗ್ ಮಾಡೋ ಜವಾಬ್ದಾರಿ ನಮ್ದು. ಓಕೆ. ಅವ್ರು ನೀಟಾಗಿ ಸೇಫ್ ಆಗಿ ಸೇರೋ ಹಂಗೆ ನಾವು ಪ್ಯಾಕ್ ಮಾಡ್ಕೊಡ್ತೀವಿ. ಓಕೆ. ಏನೋ ಒಂದು 5-10 ಕಿಲೋಮೀಟರ್ ಅಂದ್ರೆ ಡೆಲಿವರಿ ಕೊಡ್ಬೋದು. ಸರಿ. ತುಂಬಾ ದೂರ ಅಂದ್ರೆ ಸೀಸನ್ ಟೈಮಲ್ಲಿ ನಾವು ಅಂಗಡಿ ಬಿಟ್ಟು ಹೋಗೋಕ್ಕಾಗಲ್ಲ. ಓಕೆ 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 ಅಂಕಲ್ ನೆಕ್ಸ್ಟ್ ಅದ್ ಬಿಟ್ರೆ ಇನ್ನ ದೊಡ್ಡದು ಬರುತ್ತೆ. ದೊಡ್ಡದಾ ಇದು? ಇದು ನಿಮ್ಗೆ 15 ಇಂಚಸ್ ಇದೆ. ಓಕೆ. 18 ಇಂಚಸ್ ಇದೆ. ಓಕೆ. ಸೊ ಅದು ಬಂದು ನಿಮ್ಗೆ 1200 ಇಂದ 1400 ರೂಪೀಸ್ ತನಕ ಬರುತ್ತೆ. 1200 ಡಿಸೈನ್ಸ್. ಓಕೆ. ಸೊ 1200 ಇಂದ 1400 ತನಕ ಬರುತ್ತೆ ನಮ್ಗೆ. ಸೊ ನೋಡ್ಬೋದು ನೋಡಿ, ಆಲ್ರೆಡಿ ಯಾರೋ ಬುಕ್ ಮಾಡ್ಬಿಟ್ಟು ಹೋಗಿದ್ದಾರೆ. ಸೊ ಇದೇ ಥರ ನೀವು ಬನ್ನಿ, ಬೇಗ ಆದಷ್ಟು ಬುಕ್ ಮಾಡ್ಕೊಳ್ಳಿ ಮನೆಗೆ. ಸೊ ಕಂಪ್ಲೀಟಾಗಿ ಈಕೋ ಫ್ರೆಂಡ್ಲಿ ಗಣಪತಿಗಳಿದ್ರು ಇದು. ನೋಡ್ಬೋದು ನೋಡಿ, ಬಾಂಬೆ ಸ್ಟೈಲಲ್ಲಿ ಇದೆ, ಬಟ್ ಈಕೋ ಫ್ರೆಂಡ್ಲಿ ಗಣಪತಿ, ಮಣ್ಣಿಂದ ಮಾಡಿರೋ ಗಣಪತಿ ಇದು. ಸೊ ಇಲ್ಲಿ ಆಲ್ಮೋಸ್ಟ್ 450 ಪೀಸಸ್ ಇದೆಯಂತೆ. ಸೊ ಪ್ರತಿಯೊಂದು ಕವರ್ ಮಾಡೋಕ್ಕಾಗಲ್ಲ, ನೀವು ಡೈರೆಕ್ಟಾಗಿ ಲೊಕೇಶನ್ ಕೊಟ್ಟಿರ್ತೀನಿ, ನೀವು ಇಲ್ಲಿಗೆ ಬಂದರೆ ನೋಡ್ಬೋದು. ನಾನು ಹಿಂದೆ ನೋಡ್ಬೋದು ನೋಡಿದ್ರು, ಆ ಎಂಡಿಂದ ಕಂಪ್ಲೀಟಾಗಿ ಬರೀ ಗಣಪತಿಗಳೇ ಇಟ್ಟವ್ರೆ. 450 ಪೀಸಸ್ ಈ ಅಂಗಡಿಯಲ್ಲಿ ಇದೆ ಅಂತ ಅಂದರೆ
ಅಂದರೆ ಲೈಕ್ ತುಂಬ ಇವರು ಅಣ್ಣ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರಿ? ಸರ್ ಹುಡ್ದಾಗಿಂದ ಇದನ್ನೇ ಮಾಡ್ರ ಸರ್, ಹುಡ್ದಾಗಿಂದ ನೋಡ್ರದ ಅಜ್ಜಿ ತಾತ ಇಂದ ನೋಡ್ರ ಸರ್. ಓಕೆ, ಅವಾಗಿಂದನೂ ಇದೇ ಎಕ್ಸ್ಪೀರಿಯನ್ಸ್? ಅವಾಗಿಂದ ಇದೆ, ನಮ್ಮ ಅಜ್ಜಿ ತಾತ ಮಾಡ್ತಾ ಇದ್ರು, ಅದಾದ್ಮೇಲೆ ನಮ್ಮ ತಂದೆ ನಮ್ಮ ಮಾವಂದ್ರು ಅವರೆಲ್ಲ ಮಾಡ್ತಾರೆ, ಈಗ ನಾವು ಮಾಡ್ತಾ ಇದೀವಿ ಅಷ್ಟೇ. ಓಕೆ, ನಿಮ್ಮ ಹತ್ರ ದಸರಾ ಗೊಂಬೆನೂ ಸಿಗುತ್ತಲ್ಲ? ಹೌದು, ದಸರಾ ಗೊಂಬೆ ಸಿಗುತ್ತೆ, ಕೃಷ್ಣ ಜಯಂತಿಗೆ ಕೃಷ್ಣಗಳು ಸಿಗುತ್ತೆ. ಓಕೆ, ಅದು 1/2 ಫೀಟ್ ಇಂದ ಹಿಡಿದು 2 ಫೀಟ್ ತನಕ ಕೃಷ್ಣಗಳು ಸಿಗುತ್ತೆ. ಓಕೆ, ಅದು ಇನ್ನೇನು ಹಬ್ಬ ಹತ್ರ ಬಂತು? 26ನೇ ತಾರೀಕು ಕೃಷ್ಣ ಜಯಂತಿ. ಕೃಷ್ಣ ಬೇಕು ಅನ್ನೋರು ದಯವಿಟ್ಟು ಬನ್ನಿ, ವಿಸಿಟ್ ಮಾಡಿ. ಓಕೆ, ಕೃಷ್ಣಗಳು ನೋಡ್ಬೋದು ನೋಡಿ, ಆಲ್ರೆಡಿ ತರಿಸಿಟ್ಟಿದ್ದಾರೆ. ಸೊ ಕೃಷ್ಣನೂ ಇದೆ. ಇದು ಯಾವ ಮೆಟೀರಿಯಲ್ ಅಂಕಲ್? ಇದು ಕ್ಲೇನು ಇದೆ, ಪೇಪರ್ ಪಲ್ಪ್ ಇದೆ ಸರ್. ಪೇಪರ್ ಪಲ್ಪ್. ಇದೆಲ್ಲ ಕಂಪ್ಲೀಟ್ ಏನಿದೆ ಇಷ್ಟು ಕ್ಲೇ ಸರ್, ಇದೆಲ್ಲ ಇವೆಲ್ಲ ಕ್ಲೇನಾ? ಓಕೆ, ಏನ್ ನೋಡ್ತೀರಾ ಅಷ್ಟು ಕ್ಲೇ ಐಟಮ್ ಸರ್. ಓಕೆ, ಇದು ರೇಂಜ್ ಎಷ್ಟಿದೆ ಅಂಕಲ್? ಸರ್ ಅದು ನಿಮಗೆ 500 rupees ಇಂದ ಇರುತ್ತೆ, 1200 rupees, 1500 ತನಕನೂ ಬರುತ್ತೆ ಸರ್. ಓಕೆ ಓಕೆ ಓಕೆ, ಡಿಪೆಂಡಿಂಗ್ ಅಪಾನ್ ಸೈಜಸ್. ಓಕೆ, ಇದು ಪೇಪರ್ ಪಲ್ಪು ಇದೆ, ಕ್ಲೇನು ಇದೆ ಅಲ್ಲ? ಹೌದು ಸರ್. ಓಕೆ, ಇಲ್ಲಿ ನೋಡ್ಬೋದು ಎಷ್ಟು ಕೃಷ್ಣಗಳಿದೆ ಇಲ್ಲಿ. ಬ್ಯೂಟಿಫುಲ್ ಗುರು, ಇವ್ರ ಅಂಗಡಿ ಕಂಪ್ಲೀಟಾಗಿ ಬರೀ ಕ್ಲೇಯಿಂದ ಇರೋದು. ಸೊ ಗಣಪತಿಗಳು, ಕೃಷ್ಣ, ಸೊ ಹಾಗೆ ತುಂಬ ವೆರೈಟೀಸ್ ಇಟ್ಟಿದ್ದಾರೆ ಗುರು. ನೀವು ಡೈರೆಕ್ಟ್ ಅಂಗಡಿನ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಗೂಗಲ್ ಲಿಂಕ್ ಮ್ಯಾಪ್ನ ಕೊಟ್ಟಿರ್ತೀನಿ, ಮತ್ತು ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಸೊ ಇವ್ರದ್ದು ಇನ್ಸ್ಟಾಗ್ರಾಮಲ್ಲೂ ಪೇಜ್ ಇದೆ, ಸೊ ಅಲ್ಲೂ ಅಪ್ಡೇಟ್ಸ್ ಆಗ್ತಾ ಇರ್ತಾರೆ ಇವರು. ಬನ್ನಿ ಇವಾಗ ಈ ಕಡೆ ಹೋಗೋಣ. ಎಷ್ಟು ಗಣಪತಿಗಳಿದೆ ಅಣ್ಣ? ಇದು ಯಾವ ಸೈಜಲ್ಲಿ ಇದೆ ಅಣ್ಣ? ಇದು ಸರ್ ಇದು 1.25 ಅಡಿ 2 ಅಡಿ ಬರುತ್ತೆ. ಓಕೆ, 1.25 ಅಡಿ ನಿಮಗೆ 2400 ಇದೆ, 2700 ಇದೆ. ಇದು 2 ಫೀಟ್ ಆದರೆ 27 ಇಂದ ಹಿಡಿದು 3200 rupees ತನಕ ಬರುತ್ತೆ, ಡಿಪೆಂಡಿಂಗ್ ಅಪಾನ್ ಡಿಸೈನ್ಸ್, ಸೈಜು. ಓಕೆ 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 ಓಕೆ. ಸೊ ಅಂದರೆ ನಿಮ್ಮ ಹತ್ರ 750 rupees-ಇಂದ ಅರೌಂಡ್ 2500 rupees ತನಕ ಗಣಪತಿ? 3200 rupees ತನಕ. 3200 rupees ತನಕ ಗಣಪತಿ ನೆಗೋಷಿಯಬಲ್ ಇದೆ. ಓಕೆ, ಫಿಕ್ಸೆಡ್ ರೇಟ್ ಅನ್ನೋದೇನಿಲ್ಲ. ಸರಿ ಸರಿ, ರೇಟ್ ಇನ್ನೂ ಕಮ್ಮಿ ಬರುತ್ತೆ. ಓಕೆ ಅಂಕಲ್, ಇನ್ನೊಂದು ನನ್ನ ಸಬ್ಸ್ಕ್ರೈಬರ್ಸ್ ಬಂದರು ಅಂದರೆ ಒಳ್ಳೆ ರೇಟ್ ಮಾಡ್ಕೊಡ್ಬೇಕು. ನಿಮ್ಮ ಸೈಡಿಂದ ಬಂದರೆ ನಿಮ್ಗೆ 10% ಡಿಸ್ಕೌಂಟ್. ವಾವ್, ನೋಡಿದ್ರೆ ಗುರು, ನನ್ನ ಸೈಡಿಂದ ಬಂದರೆ 10% ಡಿಸ್ಕೌಂಟ್ ಸಿಗುತ್ತೆ. ಈ ಆಫರ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ಬಂದಾಗ ನನ್ನ ಚಾನಲ್ ಹೆಸರು ಹೇಳಿ, ನಿಮಗೆ 10% ಡಿಸ್ಕೌಂಟ್ ಹಾಕ್ಕೊಡ್ತಾರೆ. ಸೊ ಈಗ ಬನ್ನಿ ಗಣಪತಿಗಳು ನೋಡೋಣ. ಅಣ್ಣ, ಯಾವುದು ರಿಪೀಟೆಡ್ ಗಣೇಶಗಳಿಲ್ಲ ನಿಮ್ಮ ಹತ್ರ? ಒಂದೊಂದು ಥರ ವೆರೈಟಿಗಳಿದೆ. ಡಿಸೈನ್ ಮಿನಿಮಮ್ 2-3 ಪೀಸ್ ಹಾಕ್ಲೇಬೇಕು. ಹೌದೌದು, ಕೆಲವರು ಅದೇ ಬೇಕು ಅನ್ನೋರು ಇರ್ತಾರೆ. ಈಗ ಇದು ಬುಕ್ ಆಯ್ತು, ನೆಕ್ಸ್ಟ್ ಈಗ ಅದು ಬುಕ್ ಆಗತ್ತೆ ಅಷ್ಟೇ. ಅದೇ ಬ್ಯೂಟಿಫುಲ್ ಆಗಿದೆ ಒಂದೊಂದು ಗಣೇಶ. ನಾವು ಬಟ್ ಇವ್ರದಲ್ಲಿ ಏನು ಅಂದರೆ ಕಂಪ್ಲೀಟ್ ಮಲ್ಲೇಶ್ವರಮಲ್ಲಿ ಈಕೋ ಫ್ರೆಂಡ್ಲಿ ಗಣಪತಿಗಳು ಗುರು. ಅದು ಒಂದೇ ಇದು. ಆರಾಮಾಗಿ ಇಲ್ಲೂ ಸ್ಯಾಂಕಿ ಟ್ಯಾಂಕ್ ಇದೆ, ಆರಾಮಾಗಿ ಸ್ಯಾಂಕಿ ಟ್ಯಾಂಕ್ ತಗೊಂಡೋಗ್ಬಿಟ್ಟು ವಿಸರ್ಜನೆ ಮಾಡ್ಕೋಬಹುದು. ಬಿಡ್ಕೊಬೋದು ಸರ್, ಸ್ಯಾಂಕಿ ಟ್ಯಾಂಕ್ ತನಕ ಹೋಗೋ ರಿಸ್ಕೇ ಬೇಡ. ಹೌದು ಹೌದು, ಆರಾಮ್ಸೆ ಮನೇಲಿ ಒಂದು ಬಕೆಟ್ ಇತ್ತು ಅಂದ್ರೆ ಬಕೆಟ್ ಅಲ್ಲಿ ಬಿಡಿ, ಬೆಳಗ್ಗೆ ನಿಮ್ಗೆ ಬರೀ ಮಣ್ಣಾಗಿ ಸಿಗತ್ತೆ, ಗಣೇಶ ಏನೂ ಇರಲ್ಲ. ನೇಚರ್ಗೂ ಹಾನಿಕಾರ ಇರಲ್ಲ. ಸೊ ಎನ್ವಿರಾನ್ಮೆಂಟು ಉಳಿಸ್ಬೋದು. ಸೊ ಆದಷ್ಟು ಈಕೋ ಫ್ರೆಂಡ್ಲಿ ಗಣಪತಿಗಳೇ ಕೂರಿಸಿ. ಸೊ ನಮ್ಮ ಫ್ಯೂಚರ್ ಜನ್ರೇಷನ್ ಚೆನ್ನಾಗಿರಬೇಕು ಅಂತ ಅಂದರೆ ನಾವು ಇವಾಗಿಂದನೇ ಸ್ಟೆಪ್ ತೊಗೊಂಡು ಕಂಪ್ಲೀಟ್ ಮಾಡಬೇಕು. ಸೊ ನೋಡ್ಬೋದು ಎಷ್ಟು ಗಣಪತಿಗಳು ಎಂಥ ಸ್ಟೈಲಲ್ಲಿ ಇದೆ ಗಣೇಶ. ಸೊ ಹಿಂದೆ ಇನ್ನೊಬ್ರು ಇದ್ದಾರೆ, ಬ್ಯೂಟಿಫುಲ್ ಗುರು. ಇವ್ರ ಪೇಂಟಿಂಗು ಅಷ್ಟೇ ಈಕೋ ಫ್ರೆಂಡ್ಲಿ ಪೇಂಟಿಂಗ್ ಅಂತೆ. ಅಣ್ಣ ವಾಟರ್ ಕಲರ್ಸ್ ಅಲ್ಲ ಅಣ್ಣ? ಎಲ್ಲ ಹೌದು ಸರ್, ವಾಟರ್ ಕಲರ್ಸ್ ಎಲ್ಲ ಈಕೋ ಫ್ರೆಂಡ್ಲಿ ಕಲರ್ಸ್. ಗೋಲ್ಡನ್ ಬಿಟ್ಟು ಮಿಕ್ಕಿದೆಲ್ಲ ನಿಮಗೆ ವಾಟರ್ ಬೇಸ್ ಕಲರ್ಸ್ ಸರ್. ಓಕೆ ಓಕೆ ಓಕೆ. ಸೊ ನೋಡ್ಬೋದು ಎಷ್ಟು ಒಂದು ಸಾಲದು ಗುರು, ಅಷ್ಟು ಗಣಪತಿಗಳಿದೆ ಇವ್ರ ಹತ್ರ. ಒಂದೊಂದು ಥರ ವೆರೈಟೀಸ್ ಇದೆ, ಒಂದೊಂದು ಡಿಫ್ರೆಂಟ್ ಪ್ಯಾಟ್ರನ್ಸ್ ಇದೆ. ಸೊ ಬ್ಯೂಟಿಫುಲ್. ಅರೆ ಇವೆಲ್ಲ ಮಣ್ಣಿಂದ ಮಾಡಿರೋ ಗಣಪತಿಗಳು ಗುರು, ಬ್ಯೂಟಿಫುಲ್. ಸೊ ಇಲ್ಲೂ ಇದೆ, ಕೆಳಗಡೆನೂ ತುಂಬ ಗಣಪತಿಗಳಿದೆ. ಸೊ ಆದಷ್ಟು ಬೇಗ ಬನ್ನಿ, ನಿಮ್ಮ ಗಣಪತಿಗಳು ನೀವು ಬುಕ್ ಮಾಡ್ಕೊಳ್ಳಿ. ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಂಬರು, ಲೊಕೇಶನು ಪ್ರತಿಯೊಂದೂ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಬನ್ನಿ, ಚೆಕ್ಔಟ್ ಮಾಡಿ. ನಿಮ್ಮ ಗಣಪತಿಗಳು ನಿಮ್ಮ ಮನೆಗೆ ತೊಗೊಂಡೋಗಿ. ಇನ್ನೊಂದು 18 days ಇದೆ ಗಣೇಶ ಹಬ್ಬಕ್ಕೆ. ಸೊ ಆದಷ್ಟು ಈಕೋ ಫ್ರೆಂಡ್ಲಿ ಕಡೆನೇ ನಾವು ಕಾನ್ಸಂಟ್ರೇಟ್ ಮಾಡೋಣ. ನಮ್ಮ ಮಕ್ಳಿಗೂ ಅಂದರೆ ನನ್ನ ಫ್ಯೂಚರ್ ಇದಕ್ಕೂ ಈಕೋ ಫ್ರೆಂಡ್ಲಿ ಕಡೆನೇ ಕಾನ್ಸಂಟ್ರೇಟ್ ಮಾಡೋಣ. ಯಾಕಂದರೆ ನೇಚರ್ ಉಳಿಸ್ಬೇಕು. ಸೊ ನಮ್ಮ ಕಡೆಯಿಂದ ಈಕೋ ಫ್ರೆಂಡ್ಲಿಗೆ ಓಕೆ ಅಂತ ಹೇಳೋಣ.
ಸೊ ಗುರುಗಳೇ, ಇಲ್ಲಿ ಮುಂದಾಗ ನಿಮಗೆ ತುಂಬ ವೆರೈಟೀಸ್ ಆಫ್ ಗಣಪತಿಗಳು ಸಿಗುತ್ತೆ. ಪ್ರತಿಯೊಂದು ಈಕೋ ಫ್ರೆಂಡ್ಲಿ ಗಣಪತಿನೇ. ಸೊ ಈಗ ಒಂದು ಗಣಪತಿ ನನಗೆ ಎತ್ತ ಕೇಳಿದ್ರು, ಈ ಗಣಪತಿ ಎಷ್ಟು ವೆಯ್ಟ್ ಇದೆ ಗೊತ್ತಾ ಗುರು, ಇದು ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಯಾಕಂದರೆ ಬರೀ ಮಣ್ಣಿಂದ ಮಾಡಿರೋದಲ್ಲ. ಸೊ ಈ ಫಿನಿಶಿಂಗು ನೋಡ್ಬೋದು ಯಾವ ಥರ ಕೊಟ್ಟೋರೆ, ಈ ಪೇಂಟಿಂಗು ಅಷ್ಟೇ ಎಲ್ಲ ಈಕೋ ಫ್ರೆಂಡ್ಲಿ ಪೇಂಟಿಂಗರು. ಸೊ ಒಂದು ಗಣೇಶ ವೆಯ್ಟು ಎಷ್ಟಿದೆ, ಯಾಕಂದರೆ ಮಣ್ಣಿಂದು. ಸೊ ನಾವು POP ಪ್ರಿಫರ್ ಮಾಡೋಕ್ಕೆ ಹೋದರೆ ಎಲ್ಲದಕ್ಕೂ ಪ್ರಾಬ್ಲಮ್ಮು, ನೇಚರ್ಗೆ ಪ್ರಾಬ್ಲಮ್, ಎಲ್ಲದಕ್ಕೂ ಪ್ರಾಬ್ಲಮ್. ಸೊ ಆದಷ್ಟು ನಾವು ಮಣ್ಣಿನ ಕಡೆನೇ ಕಾನ್ಸಂಟ್ರೇಟ್ ಮಾಡೋಣ. ನೋಡ್ಬೋದು ನೋಡಿ ಎಷ್ಟು ವೆರೈಟೀಸ್ ಇದೆ ಇವರು. ಮಣ್ಣಲ್ಲೂ ತುಂಬ ವೆರೈಟೀಸ್ ಇದೆ ಇವರು, ನಾವು ನೋಡ್ಬಿಟ್ಟು ತೊಗೋಬೇಕಷ್ಟೇ. ನೋಡ್ಬೋದು ನೋಡಿ ಒಂದೊಂದು ಈ ಗಣಪತಿ ಪ್ಯಾಟ್ರನ್ ನೋಡ್ಬೋದು. ಸೊ ಕಲರ್ ನೋಡ್ಬೋದು. ಬಟ್ ಆದರೆ ಏನು ಮಣ್ಣಿಂದ ಅಷ್ಟೇ. ಸೊ ನಮ್ಮ ಅಜ್ಜಿ ತಾತ ಕಾಲದಿಂದನೂ ಮಣ್ಣಿಂದನೇ ಪ್ರಿಫರ್ ಮಾಡಿರೋದು ಎಲ್ಲರೂ. ಸೊ ನಾವು ಇವಾಗ ಅದಕ್ಕೆ ಅಡಾಪ್ಟ್ ಆಗೋಣ. ನೋಡ್ಬೋದು ನೋಡಿ, ಅಂದರೆ ಲೈಕ್ ಮೇಲಿಂದ ಹಿಡ್ದು ಎಷ್ಟು ಅಂದರೆ ಈ ಶಾಪ್ ಫುಲ್ಲು ಗಣಪತಿಗಳೇ. ನೀವು ಬಂದರೆ 2 ಕಣ್ಣು ಸಾಲದು ನೋಡೋಕ್ಕೆ, ಅಷ್ಟು ಗಣಪತಿಗಳಿದೆ. ಸೊ ಇಲ್ಲೂ ತುಂಬ ವೆರೈಟೀಸ್ ಆಫ್ ಗಣಪತಿಗಳಿದೆ. ಆಲ್ಮೋಸ್ಟ್ ಹೇಳ್ದಂಗೆ 450 ಗಣಪತಿಗಳಿದೆ ಇವರು ಇವ್ರ ಶಾಪಲ್ಲಿ. ಸೊ ಇವ್ರ ಶಾಪು, ಲೊಕೇಶನ್ನು, ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದೂ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬಂದು ಚೆಕ್ಔಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ನೋಡ್ಬೋದು, ಇವರು ಇನ್ನೊಬ್ರು ಇದ್ದಾರೆ, ಬ್ಯೂಟಿಫುಲ್ ಆಗಿದ್ದಾರೆ. ಹಿಂದೆ ನೋಡಿ ಪೇಟ ನೋಡಿ. ಸೊ POPಯಲ್ಲಿ ಸಿಗೋದು ನಮ್ಮ ಮಣ್ಣಲ್ಲಿ ಸಿಗುತ್ತೆ, ಡಿಫ್ರೆಂಟಾಗಿ ಸಿಗುತ್ತೆ. ಸೊ ಆದಷ್ಟು POPನ ಅವಾಯ್ಡ್ ಮಾಡಿ. ಸೊ ಮಣ್ಣು ಕಡೆನೇ ಕಾನ್ಸಂಟ್ರೇಟ್ ಮಾಡಿ. ಸೊ ಈ ಮಣ್ಣು ನೀವು ನಿಮ್ಮ ಗಿಡಕ್ಕೆ ಹಾಕೋಬೋದು, ಮನೇಲೇ ವಿಸರ್ಜನೆ ಮಾಡ್ಕೋಬೋದು, ಕೆರೆಗೆ ಹೋಗ್ಬೇಕು ಅನ್ನೋ ಅವಶ್ಯಕತೆಯೇ ಇರಲ್ಲ. ಸೊ ನಾವು ಇವಾಗ ಏನು ಹೇಳ್ಕೊಡ್ತೀವೋ ನಮ್ಮ ಮಕ್ಕಳು, ನಮ್ಮ ಫ್ಯೂಚರ್ ಜನ್ರೇಷನ್ನು ಅದನ್ನೇ ಫಾಲೋ ಮಾಡೋದು. ಸೊ ನೀವು ನೋಡ್ಬೋದು ನೋಡಿ, ಒಂದು ಗಣೇಶ ತೋರಿಸ್ತೀನಿ. ಅವ್ರ ಫಿನಿಷಿಂಗ್ ಆಗಲಿ ಎಲ್ಲ ಹೇಗೆ ಮಾಡಿರ್ತಾರೆ ನೋಡಿದ್ರು. ಪೇಂಟಿಂಗ್ ಆಗಲಿ, ಫಿನಿಷಿಂಗ್ ಆಗಲಿ, ಆ ಕಣ್ಣು ಹಿಂದೆ ಪ್ರಭಾವಳಿದು. ಸೊ ಪ್ರತಿಯೊಂದೂ ನೋಡ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿ ಇಟ್ಟಿದ್ದಾರೆ. ಆದರೆ ಇದು ಈಕೋ ಫ್ರೆಂಡ್ಲಿ ಗಣಪತಿ. ಸೊ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಈಕೋ ಫ್ರೆಂಡ್ಲಿ. ಸೊ ಗುರು, ವಿಡಿಯೋ ಕೊನೆಯದಾಗಿ ಬಂದಿದ್ದೀವಿ. ಸೊ ನನ್ನ ಚಾನಲ್ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಹಿಂದೆ ನೋಡ್ಬೋದು ಬೇಜಾನ್ ಗಣಪತಿಗಳಿದೆ ಗುರು, ಎಲ್ಲ ಮಣ್ಣಿಂದ ಮಾಡಿರೋದು. ಸೊ ಆದಷ್ಟು ಬೇಗ ಬನ್ನಿ, ನಿಮ್ಮ ಗಣಪತಿಗಳನ್ನ ಬುಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ. ಸೊ ಈ ಪ್ರತಿಯೊಂದು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಆಗಲಿ, ಅವ್ರದ್ದು ಅಡ್ರೆಸ್ ಆಗಲಿ, ಪ್ರತಿಯೊಂದೂ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.